ನಾವು ಮಕ್ಕಳನ್ನು ನಮ್ಮ ಮಕ್ಕಳೆಂದು ಬೆಳೆಸದೆ ಭಗವಂತನ ಮಕ್ಕಳೆಂದು ತಿಳಿದಾಗ ಅವರೆಲ್ಲ ಸದೃಢ ಭಾರತಕ್ಕೆ ಕೊಡುಗೆಯಾಗಬಲ್ಲರು ಎಂದು ಜ್ಞಾನದೀವಿಗೆ ದಿವ್ಗಿ ಇದರ ಸಂಚಾಲಕಿ AR ಭಾರತಿ ಹೇಳಿದರು. ಕುಮಟಾ ತಾಲೂಕಿನ ದಿವಗಿಯ ಚೇತನಾ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಜ್ಞಾನ ದೀವಿಗೆಯ ಸಹಯೋಗದೊಂದಿಗೆ ದಿವಗಿಯ ನವಗ್ರಾಮದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ AR ಭಾರತಿ ಅವರು ಉಪನ್ಯಾಸ ನೀಡಿದರು. ಮಹಿಳೆ ಕೇವಲ ತಮ್ಮ 4 ಮಕ್ಕಳಿಗೆ ಮಾತ್ರ ತಾಯಿ ಎಂದುಕೊಳ್ಳದೆ ಇಡೀ ಸಕಲ ಮಾನವಾತ್ಮಗಳಿಗೂ ಯಾವುದೇ ಜಾತಿ ಧರ್ಮ ರೂಪದ ಭೇದ ಮಾಡದೆ ಎಲ್ಲರನ್ನೂ ಮಾತ್ರ ಸ್ಥಾನದಲ್ಲಿಟ್ಟುಕೊಂಡು ಪ್ರೀತಿಸಿದಾಗ ಮನಸ್ಸು ಸದ್ಗುಣಗಳಿಂದ ತುಂಬುವುದರ ಜೊತೆಗೆ ಮನಸ್ಸಿನಲ್ಲಿಯೂ ಸಹ ಸಮೃದ್ಧವಾಗಬಲ್ಲಳು. ನಾವು ಎಲ್ಲರಿಗೂ ಶಾಂತಿ ಕೊಡುವ ಶಾಂತಿಕಾ ಪರಮೇಶ್ವರಿ, ಸಂತೋಷ ಕೊಡುವ ಸಂತೋಷಿ ಮಾತೆ ಆಗೋಣ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಶ್ವ ಮಾನವ ಹಕ್ಕು ಆಯೋಗದ ಜಿಲ್ಲಾ ಸದಸ್ಯೆ ಪುಷ್ಪಾ ನಾಯ್ಕ್ ಅವರು ನಮ್ಮನ್ನೆಲ್ಲ ಸಮಾಜಕ್ಕೆ ಗುರುತು ಮಾಡಿಸುವ ಸದಾವಕಾಶ ನೀಡಿದ್ದಕ್ಕಾಗಿ ಸಂಘಟಕರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿ ಕಾರ್ಯಕ್ರಮದ ನವೀನತೆಗೆ ಹರ್ಷ ವ್ಯಕ್ತಪಡಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ರೇಖಾ ಸಂತೋಷ್ ದಿವ್ಗಿ, ಸೌಮ್ಯ ಗುರುನಾಥ ದೇಶಭಂಡಾರಿ, ವಿಮಲಾ ಗಜಾನನ ಗುನುಗ, ವಿನಯ ಗಣೇಶ್ ಅಂಬಿಗ, ಭವಾನಿ ಮಹೇಶ್ ಅಂಬಿಗ ಮಾತನಾಡಿ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರಿದರು. ಅದಕ್ಕೆ ನಿಜವಾಗಿ ನೀವೆಲ್ಲ ಭಾರತ ಮಾತೆಯರು. ನೀವು ನಿಮ್ಮನ್ನ ಸಾಧಾರಣ ಅಂತ ಅಂದ್ಕೊಳ್ಬೇಡಿ. ಯಾವಾಗ ನಿಮಗೆ 2 ಮಕ್ಕಳು 4 ಜನ ಮಕ್ಕಳು ಅಂದ್ಕೊಳ್ತೀರಲ್ಲ, ಅವಾಗ ನೀವು ಸಾಧಾರಣ ಆಗಿ ಬಿಡ್ತೀರಿ. ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲರೂ ಸಹಿತ ನಮ್ಮ ಮಕ್ಕಳೇ ಎನ್ನುವಂತಹ ಮನಸ್ಸಿನ ಭಾವನೆ ನಮ್ಮಲ್ಲಿ ಬರಬೇಕು. ಎಲ್ಲರೂ ನಮ್ಮ ಮಕ್ಕಳೇ ಎನ್ನುವಂತ ಭಾವನೆ ಬಂದಾಗ ಅವರು ಒಂದ್ ವೇಳೆ ದುಃಖ ಪಟ್ರೆ, ಅವರು ಒಂದ್ ವೇಳೆ ಅಶಾಂತ ಆದ್ರೆ, ಅವರಿಗೆ ಒಂದ್ ವೇಳೆ ಏನಾದ್ರೂ ನೋವಾದ್ರೆ ನಾವು ಏನಾದ್ರೂ ಮಾಡ್ಬೇಕು ಎನ್ನುವಂತ ಭಾವನೆ ನಮ್ಮಲ್ಲಿ ಬರ್ತದೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅಂಗೈಯಲ್ಲಿ ನೀರನ್ನು ಹಿಡಿದು ಓಡುತ್ತಾ ಹೋಗಿ ಬಾಟಲಿಯಲ್ಲಿ ತುಂಬುವ ಸ್ಪರ್ಧೆಯಲ್ಲಿ ಆಶಾ ರವಿ ಅಂಬಿಗ ಪ್ರಥಮ ಬಹುಮಾನ ಪಡೆದುಕೊಂಡರೆ, ಗೋಪಿ ರಾಮ ಅಂಬಿಗ ದ್ವಿತೀಯ ಬಹುಮಾನವನ್ನು ಗಳಿಸಿದರು. ಮಂಗಲಾ ಕೃಷ್ಣ ಅಂಬಿಗ ತೃತೀಯ ಬಹುಮಾನಕ್ಕೆ ಭಾಜನರಾದರು. ಹಣೆಯ ಮೇಲಿಟ್ಟ ಬಿಸ್ಕೆಟ್ ತಿನ್ನುವ ಸ್ಪರ್ಧೆಯಲ್ಲಿಯೂ ಆಶಾ ರವಿ ಅಂಬಿಗ ಪ್ರಥಮ ಬಹುಮಾನ ಪಡೆದುಕೊಂಡರೆ, ಸೌಮ್ಯ ಗುರುದತ್ತ ದೇಶಭಂಡಾರಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡರು. AR ಭಾರತಿ ತೃತೀಯ ಬಹುಮಾನ ಪಡೆದುಕೊಂಡರು. ಆಗಮಿಸಿದ ಎಲ್ಲ ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರೇಕ್ಷಕರ ಹರ್ಷೋದ್ಧಾರಕ್ಕೆ ಕಾರಣರಾದರು. ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಒಟ್ಟಿನಲ್ಲಿ ಮಹಿಳೆಯರು ತಮ್ಮ ದಿನಾಚರಣೆಯನ್ನು ಸಂತೋಷದಿಂದ ಅರ್ಥಗರ್ಭಿತವಾಗಿ ಆಚರಿಸಿಕೊಂಡು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮಹಿಳಾ ಮಾತೆಯರನ್ನು ವೇದಿಕೆಯಲ್ಲಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಿಹಾರಿಕಾ ಲಕ್ಷ್ಮಣ ಅಂಬಿಗ ಹಾಗೂ ಶ್ರಾವ್ಯ ಮಂಜುನಾಥ ಅಂಬಿಗರ ಪ್ರಾರ್ಥನಾ ನೃತ್ಯದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೈತನ್ಯ ರಾಮಚಂದ್ರ ಅಂಬಿಗ ಸ್ವಾಗತಿಸಿದರು. ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ RK ಅಂಬಿಗ ಕಾರ್ಯಕ್ರಮ ನಿರ್ವಹಿಸಿದರು. ವಂದನಾ ರಾಜು ಅಂಬಿಗ ವಂದಿಸಿದರು. ರೋಹಿಣಿ ಅಣ್ಣಪ್ಪ ಅಂಬಿಗ, ಅರ್ತನ ಶಂಕರ ಅಂಬಿಗ, ರಾಗಶ್ರೀ ರತ್ನಾಕರ ಕೋಡಿಯ, ಪವಿತ್ರ ರಮೇಶ ಮಡಿವಾಳ, ಅಂಗನವಾಡಿ ಶಿಕ್ಷಕಿ ನಿರ್ಮಲಾ ಗಣಪತಿ ದೇಶಭಂಡಾರಿ ಇನ್ನಿತರರು ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.